A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. 2028ಕ್ಕೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ರಾಜೀವ್ ಗೌಡ ವಿಶ್ವಾಸ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಜನರಿಗೆ ಮಾಡಿದ ವಾಗ್ದಾನವನ್ನು ಈಡೇರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ನುಡಿದಂತೆ ನಡೆಯುತ್ತಿದೆ. ಮುಂಬರುವ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಭರ್ಜರಿ ಗೆಲುವಿನೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಎಂದು ಕಾಂಗ್ರೆಸ್ ಮುಖಂಡ ಎಬಿಡಿ ಸಂಸ್ಥೆಯ ಅಧ್ಯಕ್ಷ ರಾಜೀವ್ ಗೌಡ ಹೇಳಿದ್ದಾರೆ. ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿಯ ಮುಂಭಾಗ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರ ಪದಗ್ರಹಣದ ಸಂಕಲ್ಪ ಸಮಾವೇಶದ ಯಾತ್ರೆಗೆ ಬಸ್ಸುಗಳಿಗೆ ಹಸಿರು ನಿಶಾನೆ ತೋರಿಸಿ ಅವರು ಮಾತನಾಡಿದರು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಐತಿಹಾಸಿಕ ಸಮಾವೇಶ ನಡೆಯಲಿದೆ. ಲಕ್ಷಾಂತರ ಕಾರ್ಯಕರ್ತರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಯುವ ನಾಯಕರಾದ ರಾಹುಲ್ ಗಾಂಧಿ, ಕರ್ನಾಟಕದ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಎಸಿ ವೇಣುಗೋಪಾಲ್, ಅಭಿಷೇಕ್ ದತ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವರು, ಪಕ್ಷದ ಶಾಸಕರು, ಮಾಜಿ ಶಾಸಕರು, ಹಿರಿಯ ಮುಖಂಡರು ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ಯಶಸ್ವಿಗೊಳಿಸುವುದೇ ನಮ್ಮ ಮುಖ್ಯ ಗುರಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ 7,000ದಿಂದ 10,000 ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ಭಾಗವಹಿಸಲು 100 ಬಸ್ಸುಗಳ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಎಲ್ಲರೂ ಉತ್ಸಾಹದಿಂದ ಸಮಾವೇಶದಲ್ಲಿ ಭಾಗವಹಿಸುತ್ತಿರುವುದು ಸಂತಸದಾಯಕ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಮಾಜಿ ಸದಸ್ಯ ನಾರಾಯಣಸ್ವಾಮಿ, ಸಾದಲಿ ಗೋವಿಂದರಾಜು, ಶೆಟ್ಟಿಹಳ್ಳಿ ರಾಮಚಂದ್ರ, ನಗರಸಭೆಯ ಮಾಜಿ ಅಧ್ಯಕ್ಷ ಅಫ್ಸರ್ ಪಾಷಾ, ಮಾಜಿ ಸದಸ್ಯ ಸಮೀವುಲ್ಲಾ, ತನ್ವೀರ್ ಪಾಷಾ, ಮೌಲಾ, ರಿಯಾಜ್, ಬಾಬು, ಗಾಯತ್ರಿ, ಸೈಯದ್ ನಸೀರ್, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಮಹಿಳೆಯರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಕಟ್ಟಾಳು ಮುಂದಿನ ಭವಿಷ್ಯದ ಒಬ್ಬ ನಾಯಕರು ರಾಜೀವ್ ಗೌಡರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಸ್ನೇಹಿತರಾದಂತಹ ಬಿಕೆ ಹರಿಪ್ರಸಾದ್ ಅವರು ಇವತ್ತು ಕಾಂಗ್ರೆಸ್ ಪಕ್ಷದ ಅಧಿಕೃತವಾಗಿ ಪದಗ್ರಹಣ ಕಾರ್ಯಕ್ರಮವನ್ನು ಬೆಂಗಳೂರಲ್ಲಿ ಇವತ್ತು ಅರಮನೆ ಫೀಲ್ಡ್ ಅಲ್ಲಿ ಇವತ್ತು ಆಯೋಜನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಡಿಕೆ ಶಿವಕುಮಾರ್ ಅವರು ಈ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ತಗೊಂಡಿದ್ದಾರೆ. ಅವರಿಗೆ ಶುಭಾಶಯಗಳನ್ನು ಕೋರೋದಕ್ಕೆ ಹಾಗೂ ಇಡೀ ಶಿಡ್ಲಘಟ್ಟ ತಾಲೂಕಿನ ಇಡೀ ರಾಜ್ಯದ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಎಚ್ ಮುನಿಯಪ್ಪಣ್ಣಾಜಿ ಅವರು ಸಚಿವರಾಗಿದ್ದಾರೆ. ಇನ್ನು ಅನೇಕ ಮುಖಂಡರು ರಾಜ್ಯ ಮಟ್ಟದಲ್ಲಿ ಇವತ್ತು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಶಿಡ್ಲಘಟ್ಟ ನಾನು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಇವತ್ತೇನು ಶಿಡ್ಲಘಟ್ಟ ತಾಲೂಕಿಂದ ಕಾಂಗ್ರೆಸ್ ಅವರಲ್ಲ ನಾವು ಕಾಂಗ್ರೆಸ್ ಅವರಲ್ಲ ಒಂದ್ಸರಿ ಜೋರಾಗಿ ಬಲ್ಲೋ ಕಾಂಗ್ರೆಸ್ ಪಾರ್ಟಿಗೆ ಇದು ತಾಕತ್ ಕಾಂಗ್ರೆಸ್ ಕಾಂಗ್ರೆಸ್ ಅವರಲ್ಲ ನಾವು ಕಾಂಗ್ರೆಸ್ ಅವರಲ್ಲ ಒಂದ್ಸರಿ ಜೋರಾಗಿ ಬಲ್ಲೋ ಕಾಂಗ್ರೆಸ್ ಪಾರ್ಟಿಗೆ ಇದು ತಾಕತ್ ಕಾಂಗ್ರೆಸ್
ಬಸ್ ಚಾಲನೆ ಇರ್ತದಮ್ಮ ಇದು ಕೊಟ್ಬಿಡಿ ಸರ್ ಬೇಡ ನಾವು ಸ್ವಲ್ಪ ಹಿಂದೆ ಬರ್ರಿ, ಸ್ವಲ್ಪ ಹಿಂದೆ ಬರ್ರಿ, ಒಂದು ತಗೊಂಡ್ಬಿಡ ಆಮೇಲೆ ಬೇಕಾದ್ರೆ ಹೋಗಿರಿ. ಬರ್ರಿ ಇನ್ನೊಂದು ಸ್ವಲ್ಪ ಹಿಂದೆ. ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು 34 ಪಂಚಾಯಿತಿಗಳಿಂದ ನಗರದಲ್ಲಿ 31 ವಾರ್ಡ್ನಿಂದ ಎಲ್ಲ ಭಾಗದಿಂದಲೂ ಇವತ್ತು ಸುಮಾರು 100ಕ್ಕೂ ಹೆಚ್ಚು ಬಸ್ಗಳ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲ 100 ಕಾರುಗಳ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲ ಭಾಗದಿಂದಲೂ ಕೂಡ ಈಗಾಗಲೇ ಎಲ್ಲ ಹೊರಟಿದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿ ಒಟ್ಟಿಗೆ ಇಲ್ಲೆಲ್ಲರೂ ಕೂಡ 100 ಬಸ್ಗಳು ಒಟ್ಟಿಗೆ ಹೊರಡ್ತೀವಿ. ಇವತ್ತು ನಮಗೆಲ್ರಿಗೂ ಒಂದು ಸಂತೋಷವಾದ ವಾತಾವರಣ. ಇವತ್ತೇನಪ್ಪ ಅಂತಂದರೆ KPCC ಅಧ್ಯಕ್ಷರ ಒಂದು ಪದಗ್ರಹಣ ಕಾರ್ಯಕ್ರಮನ ನಮ್ಮ DK ಶಿವಕುಮಾರ್ ಅಣ್ಣವರು, ನನ್ನ ರಾಜಕೀಯ ಗುರುಗಳು, ಇವತ್ತು ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಇವತ್ತು BK ಹರಿಪ್ರಸಾದ್ ಅಣ್ಣವ್ರಿಗೆ KPCC ಅಧ್ಯಕ್ಷರ ಒಂದು ಪದಗ್ರಹಣ ಕಾರ್ಯಕ್ರಮನ ಇವತ್ತು ಆಯೋಜನೆ ಮಾಡಿರ್ತಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ AICC ನಮ್ಮ ರಾಹುಲ್ ಗಾಂಧೀಜಿಯವರು, ಮಲ್ಲಿಕಾರ್ಜುನ್ ಖರ್ಗೆಜಿಯವರು, KC ವೇಣುಗೋಪಾಲ್ ಅವರು, ಸುರ್ಜೇವಾಲಾಜಿಯವರು ಹಾಗೂ ಎಲ್ಲ AICCಯ ಸೆಕ್ರೆಟರಿಗಳು, ಇಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅಣ್ಣವರು, ಸಿದ್ದರಾಮಣ್ಣವರು, BK ಹರಿಪ್ರಸಾದ್ ಅಣ್ಣವರು ಹಾಗೂ ಎಲ್ಲ ಮಂತ್ರಿವರ್ಗದವರು, ನಮ್ಮ KH ಮುನಿಯಪ್ಪಣ್ಣವರು, ವಿಶೇಷವಾಗಿ ಎಲ್ಲ MLAಗಳು, ಎಲ್ಲ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಸು, ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ಎಲ್ಲರ ಒಟ್ಟಿಗೆ ಸುಮಾರು ಲಕ್ಷಾಂತರ ಜನ ಇವತ್ತು ಅರಮನೆ ಮೈದಾನದಲ್ಲಿ ಸೇರ್ತಾ ಇದ್ದೀವಿ. ಅದಕ್ಕೆ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಭಾಗಿಯಾಗಿ ಸುಮಾರು 7,000ಕ್ಕೂ ಹೆಚ್ಚಿನ ಜನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನೇತೃತ್ವದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಇವತ್ತೆಲ್ಲ ನಮಗೆಲ್ರಿಗೂ ಒಂದು ಹೆಮ್ಮೆ ಆಗುತ್ತೆ. ಏನಪ್ಪ ಅಂತಂದರೆ ಒಂದು ಸದೃಢವಾದ ಸರ್ಕಾರ, 5 ವರ್ಷಗಳ ಕಾಲ ಸದೃಢವಾದ ಸರ್ಕಾರ ನಡೆಸ್ತೀವಿ. ಮತ್ತು ಬರುವಂಥ ಮುಂದೆ 2028ರ ಚುನಾವಣೆಯಲ್ಲೂ ಕೂಡ ನಮ್ಮ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಹೆಚ್ಚಿನ ಒಂದು MLAಗಳನ್ನ ಪಡ್ಕೊಂಡು ಮತ್ತೆ ಸರ್ಕಾರ ತರ್ತೀವಿ ಅನ್ನೋ ಒಂದು ಮಾತು ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಎಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ಎಲ್ಲರೂ ಕೂಡ ಈಗ ಆದಷ್ಟು ಬೇಗನೆ ನಾವು ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರ ಒಂದು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿದೆ. ಅದಕ್ಕೆ ಈ ಒಂದು ಏನು ಕಾರ್ಯಕ್ರಮಕ್ಕೆ ತಾವೆಲ್ಲ ಮಾಧ್ಯಮ ಮಿತ್ರರು ಕೂಡ ಬಂದಿದ್ದೀರಿ, ಅವ್ರಿಗೆಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. लाइसेंस है क्या जा चलो 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 पूरे गाड़ी बेटा सीधा बेटा